ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶದ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ಟ್ವಿಟರಲ್ಲಿ ನಾನು ನಿಮಗೆಲ್ಲ ಒಂದು ವಿಶೇಷವಾದ ಆ್ಯಪನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಈ ಆ್ಯಪ್ ಹೆಸರು ಕ್ರಿಕ್ ಝೋನ್ ಅಂತ. ಸೊ ಈ ಕ್ರಿಕ್ ಝೋನ್ ಆ್ಯಪು ನಮ್ಗೆ ಯಾಕೆ ಹೆಲ್ಪ್ ಆಗುತ್ತಪ್ಪ ಅಂತಂದರೆ, ಕ್ರಿಕೆಟ್ನ ಹಲವಾರು ವಿಷಯಗಳನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಸೊ ಕ್ರಿಕೆಟಲ್ಲಿ ನಾವು ಏನೇನು ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಬರ್ಬೋದಪ್ಪ ಅಂತಂದರೆ, ಬ್ಯಾಟಿಂಗ್ ಸ್ಟ್ರೈಕ್ ರೇಟ್, ಬ್ಯಾಟಿಂಗ್ ಆ್ಯಾವ್ರೇಜ್, ಬೌಲಿಂಗ್ ಸ್ಟ್ರೈಕ್ ರೇಟ್, ಬೌಲಿಂಗ್ ಆ್ಯಾವ್ರೇಜ್ ಅಥವಾ ನೆಟ್ ರನ್ ರೇಟ್. ಸೊ ಈ ನೆಟ್ ರನ್ ರೇಟು ತುಂಬಾ ಯೂಸ್ ಆಗೋವಂಥದ್ದು. ಯಾಕಪ್ಪ ಅಂತಂದರೆ, ನಾವು ಸುಮಾರು ಜನ ಆನ್ಲೈನಲ್ಲಿ ಹ್ಯಾಂಡ್ ಕ್ರಿಕೆಟ್ ಟೂರ್ನಮೆಂಟ್ ನಡೆಸ್ತಾ ಇರ್ತೀವಿ, ಅಥವಾ ಆಫ್ಲೈನಲ್ಲಿ ಮಾಮೂಲಿ ಬ್ಲೈಂಡ್ ಕ್ರಿಕೆಟು ಕೂಡ ನಡೆಸ್ತಾ ಇರ್ತೀವಿ. ಸೊ ನಾವು ಈ ಟೂರ್ನಮೆಂಟ್ನ ನಡೆಸಬೇಕಾದ್ರೆ ರನ್ ರೇಟನ್ನು ಹಾಕ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಟೀಮ್ಗಳು ಎಷ್ಟು ಸ್ಕೋರ್ ಮಾಡ್ತಾರೆ, ಆಮೇಲೆ ಎಷ್ಟು ರನ್ ಕನ್ಸಿಡರ್ ಮಾಡ್ತಾರೆ, ಇದ್ರ ಮೇಲೆ ನೆಟ್ ರನ್ ರೇಟ್ ಕ್ಯಾಲ್ಕುಲೇಟ್ ಆಗುತ್ತೆ. ಆದರೆ ಅದು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಈ ಆ್ಯಪ್ನ ಮೂಲಕ ನೀಟಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಹಾಗಾದರೆ ನೋಡೋಣ ಬನ್ನಿ ಫ್ರೆಂಡ್ಸ್, ಈ ಕ್ರಿಕ್ ಝೋನ್ ಆ್ಯಪನ್ನು ಯಾವ ರೀತಿ ಯೂಸ್ ಮಾಡ್ಬೋದು, ಇದರಲ್ಲಿ ಏನೇನೆಲ್ಲ ಮಾಡ್ಬೋದು, ಈ ಎಲ್ಲ ಮಾಹಿತಿನ ನಾನು ಇವತ್ತಿನ ಟ್ವಿಟರಲ್ಲಿ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ವಿಟರಲ್ನ ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಯಾಕಪ್ಪ ಅಂತಂದರೆ, ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಹಾಗಾದರೆ ಮೊದಲಿಗೆ ಈ ಆ್ಯಪ್ನ ಇನ್ಸ್ಟಾಲ್ ಮಾಡೋದು ಹೇಗೆ, ಪ್ಲೇಸ್ಟೋರಲ್ಲಿ ಏನಂತ ಸರ್ಚ್ ಮಾಡಬೇಕು ಅಂತ ನೋಡೋಣ. ಪ್ಲೇಸ್ಟೋರ್ ಓಪನ್ ಮಾಡ್ತಾಯಿದ್ದೀನಿ ಈಗ. 7 unread from YouTube. Play Store. Start recording. Play Store. ಸೊ ಪ್ಲೇಸ್ಟೋರಲ್ಲಿ Search tab. Search selected. ನಾವು ಕ್ರಿಕ್ ಓವರ್ ಅಂತ ಸರ್ಚ್ ಮಾಡಬೇಕು. CRICOVER, ಯಾವುದೇ ಸ್ಪೇಸ್ ಕೊಡೋಂಗಿಲ್ಲ. ಈಗ ಸರ್ಚ್ ಮಾಡ್ತೀನಿ ನೋಡಿ. Go search apps and games. Edit box. Search C Charlie C R R I India I C Shark C. Stop recording button. Windows start recording. K O Oscar O V V E Echo R Rome R. ಓಕೆ, ಕ್ರಿಕ್ ಓವರ್ ಅಂತ ಸರ್ಚ್ ಮಾಡೀನಿ. ಈಗ ಸರ್ಚ್ ಕೊಡೋಣ. Search. Keyboard hidden. ಓಕೆ, ಈಗ ರಿಸಲ್ಟ್ಸ್ ಬಂದಿದೆ, ನೋಡೋಣ. Cricket League. Miniclip.com. Cricket Overs. Cricket Calculator. Sportsy. Sports. Installed. ನೋಡಿ ಫ್ರೆಂಡ್ಸ್, ಇಲ್ಲಿ ಸುಮಾರು ಆ್ಯಪ್ಸ್ ಬರುತ್ತೆ. ನಮಗೆ ಬೇಕಾಗಿರೋದು ಯಾವುದಪ್ಪ ಅಂತಂದರೆ ಕ್ರಿಕ್ ಓವರ್ಸ್, ಕ್ರಿಕೆಟ್ ಕ್ಯಾಲ್ಕುಲೇಟರ್, ಸ್ಪೋರ್ಟ್ಸಿ ಅಂತ ಹೇಳುತ್ತೆ. ಅಂದರೆ ಸ್ಪೋರ್ಟ್ಸಿ ಅನ್ನೋಂಥವ್ರು ಇದನ್ನ ಡೆವಲಪ್ ಮಾಡಿರೋದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. Navigate up button. ಸೊ ಇದನ್ನೇ ಇನ್ಸ್ಟಾಲ್ ಮಾಡ್ಕೊಬೇಕು ನೀವು. Sportsy. ನೋಡಿ, ಸ್ಪೋರ್ಟ್ಸಿ ಅವರು ಇದನ್ನ ಡೆವಲಪ್ ಮಾಡಿರ್ತಾರೆ. Contains ads. Uninstall. Open button. ಸೊ ನಾನು ಈಗಾಗಲೇ ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿರೋದ್ರಿಂದ ಓಪನ್ ಮಾಡ್ತೀನಿ. ಸೊ ನಿಮಗೆ ಸರ್ಚ್ ಮಾಡೋದು ಕಷ್ಟ ಆದರೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಈ ಆ್ಯಪ್ ಲಿಂಕನ್ನು ಹಾಕಿರ್ತೀನಿ, ಅಲ್ಲಿಂದನೂ ಕೂಡ ನೀವು ಇನ್ಸ್ಟಾಲ್ ಮಾಡ್ಕೊಬೋದು. ಈಗ ಓಪನ್ ಮಾಡೋಣ. Start recording. Crick Zone. ನೋಡಿ ಫ್ರೆಂಡ್ಸ್, ಇದು ಓಪನ್ ಮಾಡಾದ್ಮೇಲೆ ಏನು ಹೇಳ್ತಾ ಇದೆ, ಕ್ರಿಕ್ ಝೋನ್ ಅಂತ ಹೇಳ್ತಾ ಇದೆ. ಸೊ ಇದು ಕ್ರಿಕ್ ಓವರ್ ಅಂತ ನಾವು ಸರ್ಚ್ ಮಾಡಿ ಇನ್ಸ್ಟಾಲ್ ಮಾಡಿಕೊಂಡ್ರು ಕೂಡ ನಮ್ಮ ಆ್ಯಪ್ ಸ್ಟ್ರೇಯಲ್ಲಿ ಈ ಆ್ಯಪ್ ಹೆಸರು ಕ್ರಿಕ್ ಝೋನ್ ಅಂತಲೇ ಇರುತ್ತೆ. CRICK ZONE ಅಂತ. ಆದರೆ ಯಾವುದೇ ಕಾರಣಕ್ಕೂ ನೀವು ಕ್ರಿಕ್ ಝೋನ್ ಅಂತ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿದ್ರೆ ಈ ಆ್ಯಪು ಸಿಗೋದಿಲ್ಲ. ಕ್ರಿಕ್ ಓವರ್ ಅಂತಲೇ ಸರ್ಚ್ ಮಾಡಬೇಕಾಗತ್ತೆ. ಓಕೆ, ಈಗ ನೋಡೋಣ ಫಸ್ಟ್ ಆಪ್ಷನ್ ಏನಿದೆ ಇಲ್ಲಿ. Batting strike rate. Batting average. ನೋಡಿ, ಫಸ್ಟು ಬ್ಯಾಟಿಂಗ್ ಆ್ಯಾವ್ರೇಜ್ನ ಕ್ಯಾಲ್ಕುಲೇಟ್ ಮಾಡೋಂಥದ್ದು. ಸೊ ಬ್ಯಾಟಿಂಗ್ ಆ್ಯಾವ್ರೇಜು ಕ್ಯಾಲ್ಕುಲೇಟ್ ಮಾಡೋದು ತುಂಬ ಈಸಿ ಅಂತ ನಿಮ್ಗೆ ಅನಿಸ್ಬೋದು, ಆದರೆ ಕಷ್ಟ ಇದೆ. ಯಾಕಪ್ಪ ಅಂತಂದರೆ, ಈಗ ಒಂದು 4 ಇನ್ನಿಂಗ್ಸಲ್ಲಿ ಬ್ಯಾಟ್ಸ್ಮನ್ 200 ಹೊಡೆದಿಯಾನೆ ಅಂತಂದರೆ ನಾವು 50 ಆ್ಯಾವ್ರೇಜ್ ಅಂತ ಈಸಿಯಾಗಿ ಹೇಳ್ಬೋದು. ಆದರೆ ಒಂದು 2 ಇನ್ನಿಂಗ್ಸಲ್ಲಿ ಬ್ಯಾಟ್ಸ್ಮನ್ನು ನಾಟ್ ಔಟ್ ಆಗಿದ್ದರೆ ಆ್ಯಾವ್ರೇಜು ಇನ್ನೂ ಜಾಸ್ತಿ ಆಗುತ್ತೆ. ಸೊ ಅದು ಎಷ್ಟಾಗುತ್ತೆ ಅನ್ನೋದು ನಮಗೆ ಕರೆಕ್ಟಾಗಿ ಗೊತ್ತಾಗಲ್ಲ. ಆಗ ನಾವು ಈ ಆ್ಯಪ್ನ ಸಹಾಯವನ್ನು ತೊಗೋಬೋದು. ಸೊ ನಾಟ್ ಔಟ್ ಆಗಿದ್ದಾಗ ಆ್ಯಾವ್ರೇಜು ಇನ್ನೂ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ಹೋದರೆ ನಾನು ಒಂದು ಸಣ್ಣದಾಗಿ ತೋರಿಸ್ತೀನಿ ಇಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ಆ್ಯಾವ್ರೇಜ್ನ. Start recording. Crick Zone. ಓಕೆ, Batting average. ಬ್ಯಾಟಿಂಗ್ ಆ್ಯಾವ್ರೇಜು, Run scored. ರನ್ ಸ್ಕೋರ್ಡು. Enter your runs. Edit box. ಇಲ್ಲಿ ರನ್ ಸ್ಕೋರ್ಡ್ ಎಷ್ಟು, ಫಾರ್ ಎಕ್ಸಾಂಪಲ್ ನಾನು 200 ಅಂತಲೇ ಹಾಕ್ತೀನಿ. Showing number 2 2 8 0 0 0 0. ಓಕೆ, ರನ್ ಸ್ಕೋರ್ಡ್ 200. Keep innings. Enter total innings. Edit box. ಇನ್ನಿಂಗ್ಸ್ ಎಷ್ಟು, ಸೊ ಎಷ್ಟು ಇನ್ನಿಂಗ್ಸ್ ಆಡಿದ್ದಾರೆ, 4 ಇನ್ನಿಂಗ್ಸು ಆಡಿದ್ದಾರೆ ಅಂತ ಹಾಕೋಣ. Showing number keyboard 4 4. ಓಕೆ, 4 ಇನ್ನಿಂಗ್ಸು. Keyboard not out. Enter total not out. Edit box. ಟೋಟಲ್ ನಾಟ್ ಔಟ್ ಎಷ್ಟು, Showing number keyboard 3 ಅಂತ ಹಾಕೋಣ. 3 ಸಲ ನಾಟ್ ಔಟ್ ಆಗಿದ್ದಾರೆ ಯಾರು ಒಳ್ಳೆ ಬ್ಯಾಟ್ಸ್ಮನ್ನು. 3 3. Keyboard calculate. ಇಷ್ಟು ಕೊಟ್ಬಿಟ್ಟು ಕ್ಯಾಲ್ಕುಲೇಟ್ ಕೊಡೋಣ. ಓಕೆ, ಸೊ ಟೋಟಲು 4 ಇನ್ನಿಂಗ್ಸು, 3 ನಾಟ್ ಔಟು, 200 ರನ್ನು. ಇದಕ್ಕೆ ಎಷ್ಟಪ್ಪ ಅಂತಂದರೆ 200.00. Edit box 0. Your batting average 200 points. Calculate. Stop recording button. Count 200. Your batting average 3. Edit box. Enter total not out. Not out 4. Edit box. Innings 200. Edit box. Enter your runs. Run scored. ಓಕೆ, 200 innings. ನೋಡಿ, Not out 3. Edit your batting average 200.00. Edit box 0. ಆ್ಯಾವ್ರೇಜು 200 ಇದೆ. ಓಕೆ, ಸೊ
ಆ್ಯಾವ್ರೇಜ್ ಆ್ಯಕ್ಚುಲಿ 50 ಇರಬೇಕಾಗಿತ್ತು, ಆದರೆ 3 ಇನ್ನಿಂಗ್ಸಲ್ಲಿ ನಾಟ್ ಔಟ್ ಆಗಿರೋದ್ರಿಂದ ಆ್ಯಾವ್ರೇಜು ಕೂಡ 200 ಆಗಿದೆ. ಸೊ Calculate. ನಾವು ಆ್ಯಪ್ ಸಹಾಯ ತೊಗೊಂಡಿಲ್ಲ ಅಂತಂದರೆ ಆ ಆ್ಯಾವ್ರೇಜ್ನ ಕಂಡುಹಿಡಿಯೋದು ಕಷ್ಟ ಆಗುತ್ತೆ. ಸೊ ಇದು ಬ್ಯಾಟಿಂಗ್ ಆ್ಯಾವ್ರೇಜ್, ನಾನು ನಿಮ್ಗೆ ಸಿಂಪಲ್ ಎಕ್ಸಾಂಪಲ್ ತೋರಿಸಿದೆ. Stop recording. Start recording. Quick zone. ಈಗ ನೆಕ್ಸ್ಟು Batting strike rate. ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ನ ಕ್ಯಾಲ್ಕುಲೇಟ್ ಮಾಡ್ಬೋದು, Batting average with strike rate. ಬ್ಯಾಟಿಂಗ್ ಆ್ಯಾವ್ರೇಜ್ ವಿತ್ ಸ್ಟ್ರೈಕ್ ರೇಟ್ ಎರಡನ್ನೂ ಕ್ಯಾಲ್ಕುಲೇಟ್ ಮಾಡ್ಬೋದು, Bowling average. ಬೌಲಿಂಗ್ ಆ್ಯಾವ್ರೇಜ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಜಸ್ಟ್ ಅದು ಕೇಳೋಂಥ ಡೇಟಾನ ನೀವು ಎಂಟ್ರ್ ಮಾಡಿ ಕ್ಯಾಲ್ಕುಲೇಟ್ ಬಟನ್ ಕೊಟ್ಟರೆ ಸಾಕು, ಅದೇ ಕ್ಯಾಲ್ಕುಲೇಟ್ ಮಾಡಿ ಡೇಟಾವನ್ನು ನಮಗೆ ಕೊಡುತ್ತೆ, ರಿಸಲ್ಟ್ ಕೊಡುತ್ತೆ. Bowling economy. ಬೌಲಿಂಗ್ ಎಕಾನಮಿ, Bowling strike rate. ಬೌಲಿಂಗ್ ಸ್ಟ್ರೈಕ್ ರೇಟು, Net run rate. ನೆಟ್ ರನ್ ರೇಟು. ಸೊ ಈಗ Bowling economy. ಸುಮ್ಮನೆ ಬೌಲಿಂಗ್ ಎಕಾನಮಿ ಒಂದು ತೋರಿಸ್ಬಿಡ್ತೀನಿ ನಿಮಗೆ. Start recording. ಅದೊಂದು ನೋಡೋಣ. Quick zone. Bowling economy. Runs given. ರನ್ಸ್ ಗಿವನ್, Enter given runs. Edit box. ರನ್ಸ್ ಗಿವನ್ ಎಷ್ಟು? Showing number keyboard. ಒಂದು 157 ಅಂತ ಹಾಕೋಣ ಸುಮ್ಮನೆ. 1 1 5 7 7. ಓಕೆ. Keep balls. ಬಾಲ್ಸು Enter your balls. Edit box. ಎಷ್ಟು ಬಾಲ್ ಬೌಲ್ ಮಾಡಿದ್ದಾರೆ ಅಂತ. ಸೊ 157 ರನ್ನು ಎಷ್ಟು ಓವರಲ್ಲಿ ಓಡಿಸ್ಕೊಂಡಿರ್ಬೋದು? ಒಂದು 25 ಓವರಲ್ಲಿ ಓಡಿಸ್ಕೊಂಡಿದ್ದಾರೆ. ಓಕೆ. Showing number 2 2. ಹಾಗಾದರೆ ಸೊ ಓವರ್ಸ್ ಕೇಳ್ತಾ ಇಲ್ಲ ಇಲ್ಲಿ, Delete 2 deleted. ಬಾಲ್ಸ್ ಕೇಳ್ತಾ ಇರೋ ಹಾಗೆ 152. ಸೊ 25.2 ಓವರ್ಸ್ ಅಂತ ಇಟ್ಕೊಳ್ಳೋಣ. 152 ಬಾಲ್ಸು. 1 1 5 5 2 2. ಓಕೆ. Keyboard. Calculate. ಸೊ ಇಷ್ಟೇ ಕೊಟ್ಬಿಟ್ಟು ನಾವು ಕ್ಯಾಲ್ಕುಲೇಟ್ ಕೊಟ್ಟರೆ 6.20. Edit box. 0. ನೋಡಿ ಎಕನಾಮಿ ಎಷ್ಟಿದೆ? 6.20 ಇದೆ. Your bowling economy. 6.20. Edit box. 0. ಓಕೆ, ನೋಡಿ ಭಾಳ ಸಿಂಪಲ್ಲು. ಸೊ ಇದೇ ರೀತಿ ಅದು ಕೇಳೋಂಥ ಇನ್ಫಾರ್ಮೇಷನ್ನ ನಾವು ಕೊಡ್ತಾ ಹೋಗಿ ಕ್ಯಾಲ್ಕುಲೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ರಿಸಲ್ಟ್ ಕೊಡುತ್ತೆ. ಈಗ ಬ್ಯಾಕ್ ಬರೋಣ. Start recording. Quick zone. ನಮಗೆ ಮೇಯ್ನಾಗಿ ಬೇಕಾಗಿರೋದು ಏನಿಲ್ಲಿ ನೆಟ್ ರನ್ ರೇಟ್ ಅಲ್ವಾ? Batting strike rate. Batting average with bowling average. Bowling economy. Bowling strike rate. Net run rate. ನೋಡಿ ನೆಟ್ ರನ್ ರೇಟ್ ಆಪ್ಷನ್ ಇಲ್ಲಿದೆ. Run rate. Runs per over. ನೋಡಿ ರನ್ ರೇಟ್ ಕ್ಯಾಲ್ಕುಲೇಟ್ ಮಾಡ್ಬೋದು. Follow on. ಫಾಲೋ ಅನ್ನು Stop recording. Button. Windows ಎಲ್ಲ start recording. ಮಾಡ್ಬೋದು. Follow. Run rate. Net run rate. ಈಗ ನೆಟ್ ರನ್ ರೇಟ್ ಕ್ಯಾಲ್ಕುಲೇಟ್ ಮಾಡೋಣ. Start recording. Quick zone. ಸೊ ಈಗ 20 ಓವರ್ಸ್ ಮ್ಯಾಚ್ದು ಕ್ಯಾಲ್ಕುಲೇಟ್ ಮಾಡೋಣ. ನಾವು ಅದನ್ನ ಎಷ್ಟಕ್ಕಾದ್ರೂ ಕ್ಯಾಲ್ಕುಲೇಟ್ ಮಾಡ್ಕೊಬೋದು. ನಾವು ಕೂಡ ಡೇಟಾ ಕರೆಕ್ಟಾಗಿ ಕೊಡಬೇಕಾಗತ್ತೆ ನಾವು. Net run rate. Total runs scored. ಟೋಟಲ್ ರನ್ ಸ್ಕೋರ್ಡ್. Enter total runs scored. Edit box. ಓಕೆ. ಸೊ 20 ಓವರ್ಸಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದಾರೆ? ಒಂದು 163 ಸ್ಕೋರ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋಣ. Showing number keep. 1 1 6 6 3 3. ಓಕೆ. ಸೊ ಫಸ್ಟು ಟೋಟಲ್ ರನ್ ಸ್ಕೋರ್ಡು. Keep overs faced. ಓವರ್ಸ್ ಫೇಸ್ಟ್ ಎಷ್ಟು? Enter overs faced. Edit box. ಇಲ್ಲಿ Showing number keyboard. ಸುಮ್ಮನೆ ಈಗ ನಾವು ಏನು ಮಾಡೋಣ, ಓವರ್ಸ್ ಫೇಸ್ಡು 20 ಫುಲ್ಲು ಮಾಡೋದು ಬೇಡ, ಸುಮ್ಮನೆ 19.1 ಅಂತ ಮಾಡೋಣ. 19.1 ಓವರಲ್ಲಿ 163 ಹೊಡೆದು ಆಲ್ ಔಟ್ ಆಗಿದ್ದಾರೆ ಫಸ್ಟ್ ಬ್ಯಾಟಿಂಗ್ ಅವರು. ಓಕೆ. 1 1 9 9. 19. Delete. Stop recording. But 6 9. Period. 19. ಓಕೆ. 19.1. Count 1 1. ಓಕೆ. Keyboard hidden. Stop recording. Button. 19.1. Edit box. Enter Okay. total runs conceded. ಟೋಟಲ್ ರನ್ಸ್ ಕನ್ಸಿಡರ್ಡ್ ಎಷ್ಟು? Enter total runs conceded. Edit box. ಈಗ ಚೇಸ್ ಮಾಡಿದ್ದಾರೆ ಅವರು. ಓಕೆ. ಸೊ ಅವರು ಚೇಸ್ ಮಾಡೋ ಏನು ಮಾಡಿದ್ದಾರೆ, 1 ರನ್ ಬೇಕಾದಾಗ 6 ಹೊಡೆದಿದ್ದಾರೆ. ಓಕೆ. ಸೊ ನಾವು 163 ಹಾಕಿದ್ವಲ್ಲ, ಸೊ 163 ಇದ್ದಾಗ 6 ಹೊಡೆದಿದ್ದಾರೆ, ಹಾಗಾಗಿ 169 ಹಾಕೋಣ. Showing number key. 1 1 6 6 6 9 9. ಓಕೆ. Keyboard hidden. Total runs conceded. 169. Edit box. Enter total runs conceded. ಓಕೆ. 169. Total overs bowled. ಟೋಟಲ್ ಓವರ್ಸ್ ಬೋಲ್ಡ್ ಎಷ್ಟು? Enter total overs bowled. Edit box. ಸೊ ಎಷ್ಟು ಓವರಲ್ಲಿ ಚೇಸ್ ಮಾಡಿರ್ತಾರೆ ಇವರು? ನಾವು 18.4 ಓವರಲ್ಲಿ ಚೇಸ್ ಮಾಡಿದ್ದಾರೆ ಅಂತ ಹಾಕೋಣ. Showing number keyboard. 1 1 8 8. Period. 18 4 4. ಓಕೆ. Keyboard hidden. ಸೊ Total of 18.4. Calculate. ಇಷ್ಟು ಕೊಟ್ಬಿಟ್ಟು ನಾವು ಕ್ಯಾಲ್ಕುಲೇಟ್ ಮೇಲೆ ಕ್ಲಿಕ್ ಮಾಡಬೇಕು. Stop recording. Button. Calculate. Window quick zone. ಕ್ಲಿಕ್ ಮಾಡೋಣ ಈಗ. Minus 0.65. Edit box. 0. ನೋಡಿ -0.65 ಅಂತಂದರೆ ಚೇಸ್ ಮಾಡಿರೋಂಥ ಟೀಮ್ಗೆ ಪ್ಲಸ್ 0.65 ಆಗುತ್ತೆ, ಚೇಸ್ ಮಾಡಿಸ್ಕೊಂಡಿರೋಂಥ ಟೀಮ್ಗೆ -0.65 ಆಗುತ್ತೆ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಇದನ್ನೇ ಉಲ್ಟಾ ಮಾಡೋಣ. ನೋಡಿ ಸೇಮೇ ಬರೋದು. Start recording. Quick zone. ಉಲ್ಟಾ ಯಾವ ಥರ ಮಾಡೋಣ Bowling ಅಂತಂದರೆ, strike rate. Net run rate. ಓಕೆ. ನೆಟ್ ರನ್ ರೇಟು. Start recording. Quick zone. Net run rate. Total runs scored. Enter total runs scored. Edit box. ಟೋಟಲ್ ರನ್ ಸ್ಕೋರ್ಡು 169 ಹಾಕೋಣ ಇಲ್ಲಿ. Showing number keyboard. 1 1 6 6 9 9. ಓಕೆ. ಅವಾಗಲೇ 163 ಹಾಕಿದ್ವಿ, ಅದನ್ನೇ ಉಲ್ಟಾ ಹಾಕ್ತಾ ಇದೀವಿ ಅಷ್ಟೇ. Keep overs faced. ಓವರ್ಸ್ ಫೇಸ್ಟ್ ಎಷ್ಟು? Enter overs faced. Edit box. 18.5 ಹೇಳಿದ್ದೆ ಅಲ್ವಾ? Showing number 1 1 8 8. 18. Period. Point. 8 2 5 5. ಓಕೆ. Keep total runs conceded. ಟೋಟಲ್ ರನ್ಸ್ ಕನ್ಸಿಡರ್ಡ್ ಎಷ್ಟು? Enter total runs conceded. Edit box. 163. Showing number keyboard. 1 1 6 6 3 3. ಓಕೆ.
Keep total overs bold. Enter total overs bold. Edit box. ಟೋಟಲ್ ಓವರ್ಸ್ ಬೋಲ್ಡ್ ಎಷ್ಟು 19.5 ಹಾಕಿದ್ದೆ ಅನ್ಸುತ್ತೆ. ಎಷ್ಟು Showing number ಹಾಕಿದ್ದೆ keyboard. ನನಗೆ 19.1. 1 1 9 9 period 9 1 1 19.1 ಹಾಕಿದ್ದೆ ಅನ್ಸುತ್ತೆ ನನಗೆ ನೆನಪಿರೋ keyboard ಪ್ರಕಾರ. hidden. Stop recording button. Windows calculate window quick zone. ಕ್ಯಾಲ್ಕುಲೇಟ್ ಕೊಡೋಣ. 0.60 edit box 0 0.60 ಏನೋ ಮಿಸ್ಟೇಕ್ ಮಾಡೋದನ್ನ 19.5 ಹಾಕಿದ್ದೆ ಅನ್ಸುತ್ತೆ ನನಗೆ ನೆನಪಾಗ್ತಾ unit ಇಲ್ಲ. run rate ಸೊ ನಾನೇನೋ ಮರ್ತೋಗಿದ್ದೀನಿ ಏನಾಗ್ತದೆ ಅಂತ. 19.5 ಹಾಕಿದ್ನೋ 19.2 ಹಾಕಿದ್ನೋ ಏನೋ ಹಾಕಿದ್ದೆ. ಒಟ್ಟು ನೀವು ಅದನ್ನೇ ಉಲ್ಟಾ ಬೇಕಾದರೂ ಹಾಕ್ಬೋದು. ಓಕೆ, ಸೊ 19.1 edit box enter total overs bold 19 ಏನು ಹಾಕಿದ್ದೆ ಇಲ್ಲಿ. ಓಕೆ, ನೀವೇ ನೋಡ್ಕೊಳ್ಳಿ ವೀಡಿಯೋದಲ್ಲಿ ರಿವೈಂಡ್ ಮಾಡಿಕೊಂಡು. ಆ್ಯಕ್ಚುಲಿ ಇದು ಆವಾಗಲೇ 0.65 ಬರ್ತಾಯಿತ್ತು. ನಾನು 19.1 ಹಾಕಿರಲಿಲ್ಲ ಅನ್ಸುತ್ತೆ. ಅಲ್ಲಿ 19.5ನೋ 3ನೋ ಏನೋ ಹಾಕಿದ್ದೆ ಅನಿಸುತ್ತೆ. 19.2ನೋ ಏನೋ ಹಾಕಿರ್ಬೋದು. ಸೊ ಇಲ್ಲಿ ನಾನು 19.1 ಹಾಕಿರೋದ್ರಿಂದ 0.60 ಬರ್ತಾಯಿದೆ. ಸೊ ಅವಾಗಲೇ ನಾನು ಏನು ಹಾಕಿದ್ನೋ ಅದೇ ರನ್ ರೇಟ್ನ ಇಲ್ಲಿ ಹಾಕಿದರೆ ಅಷ್ಟೇ ಬರ್ತಾಯಿತ್ತು. ಓಕೆ, ಸೊ ಇದೇ ರೀತಿ ನೀವು ಕೂಡ ಪ್ರತಿಯೊಂದು ರನ್ ರೇಟ್ನೂ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಹಾಗೆ ಬೌಲಿಂಗ್ ಆ್ಯಾವ್ರೇಜು, ಸ್ಟ್ರೈಕ್ ರೇಟು ಪ್ರತಿಯೊಂದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಎಲ್ಲರೂ ಯೂಸ್ ಮಾಡಿ. ಸೊ ಈ ಒಂದು ಟ್ವಿಟರಲ್ಲೂ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ವೀಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾನಲ್ ಬಗ್ಗೆ ನಿಮ್ಮ ಸ್ನೇಹಿತರು ಕೂಡ ಹೇಳಿ ಅಂತ ಹೇಳ್ತಾ ಇಂದಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ. ಮತ್ತೆ